ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ರಫಿ ಗುಡ್ಡಗಪ್ಪ. ಇವತ್ತು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನನ್ನ ಮಾವನ ಮನೆಗೆ ಬಂದಿದ್ದೀನಿ. ಇಲ್ಲಿ ಗದ್ದೆಯಲ್ಲಿ 2 ಕೊಳ ಇದೆ. ಆ 2 ಕೊಳದಲ್ಲಿ ಮೀನಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೀನು ಹಿಡಿಯುವ ಅಂತ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಸೊ ನಾವೀಗ ಮೀನು ಹಿಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಚೆಕ್ ಮಾಡುವ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಮೀನು ಸಿಗ್ಬೋದು ಅಂತೇಳಿ ನೋಡುವ. ಇಲ್ಲೊಂದು ಕೊಳ ಇದೆ, ಇದರಲ್ಲಿ ತುಂಬ ಕಸ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ಈಗ ಮೀನು ಹಿಡಿಲಿಕ್ಕೆ ಹರಿದೋಗಿರೋ ಬಲೆ ತೊಗೊಂಡು ಕೆಳಗೆ ಇಳಿದಿದ್ದಾನೆ. ನೋಡ್ಬೇಕು ಎಷ್ಟು ಮೀನು ಸಿಗುತ್ತೆ ಅಂತೇಳಿ. ಫ್ರೆಂಡ್ಸ್ ಹುಡುಕಿ ತುಂಬ ಸತಿ ಬಲೆ ಎತ್ತಿ ಏನೂ ಸಿಗಲಿಲ್ಲ ಫ್ರೆಂಡ್ಸ್. ಪಾಪ ತುಂಬ ಕಷ್ಟಪಟ್ಟರು ಹಿಡಿಲಿಕ್ಕಾಗಿ, ಆದರೆ ಏನು ಪ್ರಯೋಜನ ಆಗಲಿಲ್ಲ. No, 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 no. ಫ್ರೆಂಡ್ಸ್, ಮೀನು ಸಿಗದೆ ಇರೋ ಬೇಜಾರಿದೆಯಲ್ವಾ? ನಮ್ಮ ಫಜಲ್ ಮುಖದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾಪ ಅವನ ಮುಖ ನೋಡಿದ್ರೆ ಭಾರಿ ಬೇಜಾರಾಗ್ತಿದೆ. ಸೊ ಫ್ರೆಂಡ್ಸ್, ನಾವು ನಮ್ಮ ಪ್ರಯತ್ನನ ಕೈ ಬಿಡಲಿಲ್ಲ. ಮತ್ತು ಇನ್ನೊಂದು ಕೊಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿಬಿಟ್ಟು ಅದರಲ್ಲಿ ನಾವು ಆಲ್ರೆಡಿ ತುಂಬ ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ನಾವು ಮೀನುಗಳೆಲ್ಲ ಬಿಟ್ಟಿದ್ವಿ. ಏನು ಸಿಗಲಿಲ್ಲ ಫ್ರೆಂಡ್ಸ್. ವೆಯ್ಟ್ ಮಾಡಿದ್ದೆ ಬಂತು, ಯಾವ ಮೀನು ಕಷ್ಟ ಇಲ್ಲ. ಆದರೂ ನಮ್ಮ ಪ್ರಯತ್ನ ಕೈ ಬಿಡದೆ ಈಗ ಮೋಟ್ರ್ ಇಟ್ಟು ನೀರನ್ನೆಲ್ಲ ಖಾಲಿ ಮಾಡಿ ಅದರಲ್ಲಿರೋ ಮೀನನ್ನ ಹಿಡ್ದೇ ಬಿಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀರು ಆಲ್ಮೋಸ್ಟ್ ಇಂತ ಬಂದಿದೆ. ನೀರು ಜಾಸ್ತಿ ಇರೋದ್ರಿಂದ ಭಾರಿ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವು ಬಕೆಟಲ್ಲೆಲ್ಲ ನೀರು ಖಾಲಿ ಮಾಡಿಬಿಟ್ಟು ಆದಷ್ಟು ಪ್ರಯತ್ನ ಮಾಡಿದ್ವಿ ಮೀನು ಹಿಡಿಲಿಕ್ಕೆ. ತುಂಬ ಸಮಯದ ಪ್ರಯತ್ನದ ನಂತರ ನಮಗೆ ಹೆಚ್ಚು ಕಮ್ಮಿ ಒಂದು 10 kg ಅಷ್ಟು ಮೀನು ಸಿಕ್ತು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಯಾವ ಥರದ ವಿಡಿಯೋನ ಲೈಕ್ ಮಾಡ್ತೀರಾ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಗಾದರೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಒಂದು ಡಿಫ್ರೆಂಟ್ ಆಗಿರೋ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್.